ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಈ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕದಲ್ಲಿ ಇರುವಂತಹ 6ನೇ ಭಾಗದಲ್ಲಿ ಇರುವಂಥದ್ದು ದ್ವಿರೂಕ್ತಿಗಳು ಎನ್ನುವಂಥ. ಈ ದ್ವಿರೂಕ್ತಿಗಳು ಯಾವುವು, ನಾವು ಹೇಗೆ ಬಳಸ್ತಾ ಇದ್ದೀವಿ, ಯಾವುದಕ್ಕಾಗಿ ಬಳಸ್ತಾ ಇದ್ದೀವಿ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗೆ, ಭಾಷೆಗಳು ಪರಿಣಾಮಕಾರಿಯಾಗಿ ಮನಸ್ಸಿನ ಮೇಲೆ ಭಾವನೆಯನ್ನು ಉಂಟು ಮಾಡುವ ಸಲುವಾಗಿ ಈ ವ್ಯಾಕರಣದ ಕೆಲವು ಅಂಶಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಆ ಭಾಷೆ ಪರಿಣಾಮಕಾರಿಯಾಗೋದಕ್ಕೋಸ್ಕರ ಇಲ್ಲಿ ದ್ವಿರೂಕ್ತಿಗಳನ್ನು ಬಳಸಿಕೊಂಡಿರುವಂಥದ್ದನ್ನು ನಾವು ಗಮನಿಸಬೇಕು. ಹಾಗಾದರೆ ದ್ವಿರೂಕ್ತಿಗಳು ಎಂದರೇನು, ಅವುಗಳನ್ನು ನಾವು ಹೇಗೆ ಬಳಸ್ತೀವಿ, ಯಾವ ರೀತಿ ಬಳಸ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋವಂಥದ್ದನ್ನು ಇವತ್ತಿನ ದಿವಸ ನಾವು ನೋಡ್ತಾ ಹೋಗೋಣ. ಇಲ್ಲೇ ದ್ವಿರೂಕ್ತಿಗಳು ನಾವು ದಿನನಿತ್ಯ ಬಳಸುವ ಪದಗಳಲ್ಲಿ ಅನೇಕ ದ್ವಿರೂಕ್ತಿಗಳಿರುತ್ತವೆ. 2 ಬಾರಿ ಒಂದೇ ಪದವನ್ನು ಉಚ್ಚರಿಸುವುದನ್ನು ದ್ವಿರೂಕ್ತಿಗಳು ಎನ್ನಬಹುದು. ನೋಡಿ, ನಾವು ದಿನಾಲೂ ಮಾತನಾಡುವಂತಹ ಭಾಷೆಯಲ್ಲಿ ಅನೇಕ ರೀತಿಯಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ದ್ವಿರೂಕ್ತಿಗಳನ್ನು ಬಳಸ್ತಾ ಇರ್ತೀವಿ. ಆ ದ್ವಿರೂಕ್ತಿಗಳು ಅಂತಂದರೆ ಒಂದೇ ಪದವನ್ನು ಎರಡು ಸಲ ಉಚ್ಚರಿಸ್ತಕ್ಕಂಥದ್ದು, ಅಂತಹ ಪದಗಳಿಗೆ ನಾವು ದ್ವಿರೂಕ್ತಿಗಳು ಎಂದು ಕರಿತೀವಿ. ಇಲ್ಲಿ ಗಮನಿಸಿ, ಸರಸರ, ಫಳಫಳ, ಝಳಝಳ, ಢಣಢಣ ಮುಂತಾದ ಪದಗಳು ದ್ವಿರೂಕ್ತಿಗಳಂತೆ ತೋರುವುದಾದರೂ ಇವೆಲ್ಲವೂ ಅನುಕರಣಾವ್ಯಯಗಳು. ನೋಡಿ, ನಿಮಗೆ ದ್ವಿರೂಕ್ತಿಗಳು ಮತ್ತು ಅನುಕರಣಾವ್ಯಯಗಳು ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತವೆ. ಕೆಲವೊಂದು ಮಕ್ಕಳು ದ್ವಿರೂಕ್ತಿಗಳನ್ನು ಅನುಕರಣಾವ್ಯಯ ಅಂತ ತಿಳ್ಕೊಳ್ತಾರೆ, ಅನುಕರಣಾವ್ಯಯಗಳನ್ನು ದ್ವಿರೂಕ್ತಿಗಳು ಅಂತ ತಿಳ್ಕೊಂಡು ಬಳಕೆ ಮಾಡುವಂಥದ್ದನ್ನು ಈ ಪರೀಕ್ಷೆಯಲ್ಲಿ ಬರೆಯುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಯಾಕಾಗುತ್ತೆ ಅಂದರೆ, ಗೊಂದಲ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಗೊಂದಲವು ಯಾಕಾಗುತ್ತೆ ಅಂತಂದರೆ, ದ್ವಿರೂಕ್ತಿ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅನುಕರಣಾವ್ಯಯ ಯಾವುದಕ್ಕೆ ಕರಿತೀವಿ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ತಪ್ಪಾಗುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಬಹುಜನರಿಗೆ ಅನುಕರಣಾವ್ಯಯ ಅದರ ಜೊತೆಗೆ ಇರುವಂತಹ ದ್ವಿರೂಕ್ತಿಗಳ ನಡುವಿನ ಒಂದು ಅಂತರವೇ ಗೊತ್ತಾಗೋದಿಲ್ಲ. ಒಂದರ ಸ್ಥಾನದಲ್ಲಿ ಮತ್ತೊಂದ ಸೇರಿಸುತ್ತಿರುತ್ತೇವೆ. ಕೇಳಿದ ಯಾವುದೇ ಧ್ವನಿಯನ್ನು ಅನುಕರಿಸುವ ಶಬ್ದಗಳೇ ಅನುಕರಣಾವ್ಯಯಗಳು. ನೋಡಿ, ನಿರಂತರವಾಗಿ ಕೇಳಿಸ್ತಕ್ಕಂಥ ಶಬ್ದ ಅನುಕರಣಾವ್ಯಯ. ಒಂದು ಧ್ವನಿ ಕೇಳಿಸ್ತು ಅಂದರೆ ಅದು ಕಂಟಿನ್ಯೂ ಆಗಿ ಅನುಕರಣೆ ಆಗ್ತಕ್ಕಂಥದ್ದು ಅನುಕರಣಾವ್ಯಯ ಅಂತ ತಿಳ್ಕೊಳ್ಬೇಕು. ಈ ಒಂದು ಶಬ್ದವನ್ನು 2 ಬಾರಿ ಉಚ್ಚಾರ ಮಾಡಿ ಅಲ್ಲಿ ನಿಂತ್ಕೊಂಡ್ರೆ, ಅದು ಮುಂದುವರಿಲಿಲ್ಲ, ನಿರಂತರವಾಗಲಿಲ್ಲ ಅಂತಂದರೆ ಅದನ್ನು ದ್ವಿರೂಕ್ತಿ ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ. ಈಗ ನಾವು ಅನುಕರಣಾವ್ಯಯಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ, ಚಟ ಚಟ, ಪಟ ಪಟ, ಧಗ ಧಗ ಇತ್ಯಾದಿ ಇವೆಲ್ಲವೂ 2 ಬಾರಿ ಉಕ್ತಗೊಳ್ಳುತ್ತಾ ಆದರೂ ಕೂಡ ಇವು ದ್ವಿರೂಕ್ತಿಗಳು ಅಲ್ಲ ಎನ್ನುವಂಥ. ನಾವು ಯಾವುದೇ ಕಾಳುಗಳನ್ನು ಹುರಿಬೇಕಾದ್ರೆ ಆ ಶಬ್ದಗಳು ಬರ್ತವೆ, ಚಟ 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 ಶಬ್ದಗಳು ಬರ್ತವೆ. ಆ ಚಟ ಚಟ ಎನ್ನುವಂಥದ್ದು ಅನುಕರಣಾವ್ಯಯ ಅಂತ ಹೇಳ್ತೀವಿ. ಈಗ ಶಬ್ದ ಬರ್ತಿರುತ್ತೆ, ಪಟ 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 ಅಂತ. ಈಗ ರೊಟ್ಟಿ ಮಾಡುವಂತಹ ಸಂದರ್ಭದಲ್ಲಿ ಶಬ್ದ ಬರ್ತಾ ಇರುತ್ತೆ, ಅದು ಕಂಟಿನ್ಯೂ ಆಗಿ ಇರ್ತಾ ಇದೆ, ಅದು ಅನುಕರಣಾವ್ಯಯ. ಈಗ ಬೆಂಕಿ ಹತ್ತಿರುತ್ತೆ, ಬೆಂಕಿ ಧಗ 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 ಅಂತ ಉರಿತಾ ಇರುತ್ತೆ, ಅದು ನಿರಂತರವಾಗಿ ಉರಿಯೋದ್ರಿಂದ ಇವೆಲ್ಲ ಶಬ್ದಗಳು
ಅನುಕರಣಾವ್ಯಯಗಳು ಅಂತ ನಾವು ಗುರುತಿಸಬೇಕು. ಇನ್ನು ಇವುಗಳನ್ನು ಕುರಿತು ನಾವು ನೋಡೋದಾದರೆ, ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನೋ ಒಂದು ವಾಕ್ಯವನ್ನೋ ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ನೋಡಿ, ಒಂದು ಶಬ್ದ ಇರ್ಬೋದು, ಒಂದು ಅಕ್ಷರ ಇರ್ಬೋದು, ಅಥವಾ ಒಂದು ವಾಕ್ಯ ಇರ್ಬೋದು. ಎರಡೆರಡು ಸಲ ನಾವು ಅವುಗಳನ್ನು ಬಳಸ್ತಾ ಇದ್ರೆ ಅದಕ್ಕೆ ನಾವು ದ್ವಿರುಕ್ತಿ ಎಂದು ಕರಿತಾ ಇದ್ದೇವೆ. ಹಾಗಾದರೆ ದ್ವಿರುಕ್ತಿ ಅಂದರೆ ಇದರ ಒಂದು ವಿಗ್ರಹ ರೂಪ ಏನಿದೆ ಅಂತಂದರೆ, ದ್ವಿ ಅಧಿಕ್ ಉಕ್ತಿ, ಅದು ದ್ವಿಉಕ್ತಿ ಅಂತ ನಾವು ಹೇಳ್ತೀವಿ. ಅದೇ ದ್ವಿ ಇದ್ದದ್ದು ದ್ವಿರ್ ಆಗತ್ತೆ, ಉಕ್ತಿ. ದ್ವಿರ್ ಅಂತಂದರೆ ಎರಡು, ಉಕ್ತಿ ಅಂದರೆ ಮಾತು. ಎರಡು ಮಾತುಗಳು ಅಂದರೆ ಒಂದು ಶಬ್ದವನ್ನು ಎರಡೆರಡು ಸಲ ನಾವು ಪ್ರಯೋಗಿಸಿದರೆ, ಬಳಸಿದರೆ ಅದಕ್ಕೆ ದ್ವಿ ಉಕ್ತಿ ಅಂತ ಕರಿತೀವಿ. ಅದೇ ದ್ವಿ ಉಕ್ತಿ ಹೋಗಿ ದ್ವಿರುಕ್ತಿ ಆಗಿರುವಂಥದ್ದನ್ನು ನೀವು ಗಮನಿಸಬೇಕಾಗತ್ತೆ. ಈ ದ್ವಿರುಕ್ತಿ ಎನ್ನುವರು ಈ ದ್ವಿರುಕ್ತಿಗಳನ್ನು ಜೋಡು ನುಡಿಗಟ್ಟುಗಳೆಂದು ತಪ್ಪಾಗಿ ತಿಳಿಯಬಾರದು. ನೋಡಿ, ಜೋಡಿ ನುಡಿಗಟ್ಟುಗಳು ಬೇರೆ, ಅನುಕರಣಾವ್ಯಯಗಳು ಬೇರೆ, ದ್ವಿರುಕ್ತಿಗಳು ಬೇರೆಯಾಗಿ ಇರುತ್ತವೆ. ಇವುಗಳ ಒಂದು ಅರ್ಥವನ್ನು ತಿಳಿದುಕೊಂಡ್ರೆ ನೀವು ಸರಳವಾಗಿ ಯಾವುದಕ್ಕೆ ದ್ವಿರುಕ್ತಿ, ಯಾವುದಕ್ಕೆ ಅನುಕರಣಾವ್ಯಯ, ಯಾವುದಕ್ಕೆ ಜೋಡು ನುಡಿ ಎನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ನಾವು ದ್ವಿರುಕ್ತಿಗಳನ್ನು ಕುರಿತು ಅಧ್ಯಯನ ಮಾಡೋಣ. ಹಾಗಾದರೆ ದ್ವಿರುಕ್ತಿ ಅಂದರೆ ಎರಡು ಸಲ ಬಳಸ್ತಕ್ಕಂಥದ್ದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇಲ್ಲಿ ದ್ವಿರುಕ್ತಿ ಪದಗಳ ಪ್ರಯೋಗದಿಂದ ಭಾವನೆಗಳ ಅಭಿವ್ಯಕ್ತಿಗೆ ಪುಷ್ಟಿ ದೊರೆಯುತ್ತದೆ ಮತ್ತು ಕೇಳುಗರ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗುತ್ತದೆ. ನೋಡಿ, ನಾವು ಸಾಮಾನ್ಯವಾಗಿ ಮಾತನಾಡಿದರೆ ಇನ್ನೊಬ್ಬರ ಮೇಲೆ ಜಾಸ್ತಿ ಪರಿಣಾಮ ಆಗೋದಿಲ್ಲ, ಮಾತುಗಳಲ್ಲಿ ಪರಿಣಾಮ ಇರೋದಿಲ್ಲ. ಹಾಗಾದರೆ ಮಾತುಗಳು ಪರಿಣಾಮಕಾರಿಯಾಗಿ ಇರಬೇಕು ಅಂದರೆ ದ್ವಿರುಕ್ತಿಗಳನ್ನು ಬಳಸಲೇಬೇಕು ಎನ್ನುವಂಥದ್ದು. ಆ ದ್ವಿರುಕ್ತಿಗಳನ್ನು ಬಳಸಿದರೆ ಮಾತ್ರ ಭಾವನೆಗಳ ಅಭಿವ್ಯಕ್ತಿ ಗೊತ್ತಾಗ್ತಾ ಇದೆ, ಕೇಳುಗರ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತದೆ ಎನ್ನುವಂಥದ್ದು. ಇಂತಹ ಲಕ್ಷಣಗಳು ದ್ವಿರುಕ್ತಿಗಳಲ್ಲಿ ಕಂಡು ಬರುತ್ತದೆ. ಈ ದ್ವಿರುಕ್ತಿಗಳನ್ನು ನಾವು ಬಳಸುವ ಸಂದರ್ಭಗಳನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಮೊದಲನೇದು ನೋಡಿ, ಯಾವ ರೀತಿ ನಾವು ಬಳಸ್ತಾ ಇದ್ದೀವಿ, ಈ ಬಳಸೋದ್ರಿಂದ ಹೇಗೆ ಪರಿಣಾಮ ಬೀರುತ್ತೆ, ಕೇಳುಗರ ಮೇಲೂ ಪರಿಣಾಮ ಬೀರುತ್ತೆ. ಆನಂತರ ಆ ಪ್ರಯೋಗದಿಂದ ಭಾವನೆಗಳ ಅಭಿವ್ಯಕ್ತಿಯೂ ಕೂಡ ಅಲ್ಲಿ ದೊರೆಯುತ್ತದೆ ಎನ್ನುವಂಥದ್ದು. ಮೊದಲೇದು ನೋಡಿ, ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ನೋಡಿ, ಇಲ್ಲಿ ವಾಕ್ಯದಲ್ಲಿ ನೋಡಿ, ಭಿಕ್ಷುಕರು ಮನೆ ತಿರುಗಿ ಭಿಕ್ಷೆ ಬೇಡಿದರು ಅಂದರೆ ಪರಿಣಾಮಕಾರಿಯಾಗಿ ಕಂಡು ಬರಲಾರ್ದಕ್ಕೆ ಇಲ್ಲಿ ನಾವು ದ್ವಿರುಕ್ತಿಗಳನ್ನು ಬಳಸಿದ್ದೀವಿ. ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಅಂತ ಹೇಳ್ತಾರೆ. ಇನ್ನು ಎರಡನೇ ಅಂಶ ನೋಡಿ, ಮಗನೇ ಬೇಗ ಬೇಗ ಬಾ. ನೋಡಿ, ಆ ಕೇಳುವವರ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಮಕ್ಕಳು ಓಡಿ ಓಡಿ ದಣಿದರು. ನೋಡಿ, ಭಾವನೆಗಳು ಹೇಗಿರ್ತವೆ, ಅಕ್ಕಟಕ್ಕಟ, ಕಷ್ಟ ಕಷ್ಟ. ನೋಡಿ, ಇಲ್ಲಿ ಎರಡಿದೆ, ಅಕ್ಕಟ ಅಕ್ಕಟ, ಕಷ್ಟ ಕಷ್ಟ ಎನ್ನುವಂಥದ್ದು. ನಾವು ಯಾವ ರೀತಿಯಾಗಿ ಜೋಡಿ ನುಡಿಗಳನ್ನು ಬಳಸ್ತೀವಿ ಏನೋ ಅಂಥದ್ದು. ಇಲ್ಲೇ ಅಕ್ಕಟಕ್ಕಟ ಅಂತಂದರೆ ಅಯ್ಯಯ್ಯೋ ಎನ್ನುವಂಥ ಅರ್ಥ, ಕಷ್ಟ ಅಂದರೆ ತೊಂದರೆ, ಸಮಸ್ಯೆಗಳು ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಐದನೆಯ ಉದಾಹರಣೆ ನೋಡೋದಾದರೆ, ಈಗ
ಅದು ಈಗೀಗ ಆಗಿರುತ್ತೆ. ಈಗೀಗ ಅವನು ಚೆನ್ನಾಗಿ ಓದುತ್ತಿದ್ದಾನೆ. 6ನೇದು ನೋಡಿ, ದೊಡ್ಡ ದೊಡ್ಡ ಮಕ್ಕಳು ಬಂದರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಪದಗಳು ಯಾವುವು ಅಂತಂದರೆ, ಭಿಕ್ಷುಕರು ಮನೆ ಮನೆಯೇ ತಿರುಗಿ ಭಿಕ್ಷೆ ಬೇಡಿದರು ಅಂತ ಹೇಳ್ತು. ಮನೆ ಮನೆ, ಬೇಗ ಬೇಗ, ಓಡಿ ಓಡಿ, ಒಕ್ಕಟೊಕ್ಕಟ, ಕಷ್ಟ ಕಷ್ಟ. ಈಗೀಗ, ದೊಡ್ಡ ದೊಡ್ಡ ಎನ್ನುವಂತಹ ಈ ಶಬ್ದಗಳು ಎರಡೆರಡು, ಒಂದು ಶಬ್ದವನ್ನು ಎರಡೆರಡು ಸಲ ಬಳಸಿರೋದ್ರಿಂದ, ಈ ಶಬ್ದಗಳನ್ನು ಎರಡೆರಡು ಸಲ ಬಳಸಿರೋದ್ರಿಂದ ಇಲ್ಲಿ ಈ ಭಾವನೆಗಳ ಅಭಿವ್ಯಕ್ತಿ ಪುಷ್ಟಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಕೇಳುಗರ ಮನಸ್ಸಿನ ಮೇಲೆ ಪರಿಣಾಮವೂ ಕೂಡ ಉಂಟಾಗುತ್ತದೆ ಎನ್ನುವಂಥದ್ದಕ್ಕೋಸ್ಕರ ದ್ವಿರುಕ್ತಿಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿ ಎನ್ನುವಂತಹ ಶಬ್ದದಲ್ಲಿ ಮನೆಯನ್ನು ತಿರುಗಿ ಎಂಬರ್ಥವೂ ಕೂಡ ಅರ್ಥ ಆಗತ್ತೆ. ಆದರೆ ಮನೆ ಮನೆಗಳನ್ನು ತಿರುಗಿ ಎನ್ನುವಂಥದ್ದರಲ್ಲಿ ಭಾವನೆಗಳ ಅಭಿವ್ಯಕ್ತಿ ಆಗುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಬೇಗ ಬೇಗ ಬಾ ಎಂಬಲ್ಲಿ ಬೇಗ ಬಾ ಅಂದರೂ ಅರ್ಥ ಆಗುತ್ತೆ, ಅದೇ ಅರ್ಥ. ಬೇಗ ಬೇಗ ಬಾ ಅಂದರೂ ಅದೇ ಅರ್ಥ. ಆದರೆ ಇಲ್ಲಿ ಪರಿಣಾಮ ಉಂಟು ಮಾಡುವಂತಹ ಶಬ್ದ ಯಾವುದು ಅಂದರೆ, ಒಂದು ಶಬ್ದವನ್ನು 2 ಸಲ ನಾವು ಪ್ರಯೋಗಿಸಿದರೆ ಅದು ತುಂಬ ಪರಿಣಾಮವನ್ನು ಮಾಡ್ತಾ ಇದೆ. ಅದಕ್ಕೆ ಬೇಗ ಬೇಗ ಬಾ ಎನ್ನುವಂತಹ ಶಬ್ದದಲ್ಲಿ ಇಲ್ಲಿ ಅವಸರವು ಅಥವಾ ಇಲ್ಲಿ ತ್ವರಿತ ಅಂತ ಹೇಳ್ತೀವಿ. ವೇಗ ಎನ್ನುವಂತಹ ಅರ್ಥ ಕೂಡ ಇಲ್ಲಿ ವ್ಯಕ್ತವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಓಡಿ ಓಡಿ ದಣಿದರು ಎಂಬಲ್ಲಿ ಅಧಿಕ್ಯವು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅಂದರೆ ಓಡಿ ಓಡಿ ದಣಿದರು ಅಂದರೆ ಸಾಮಾನ್ಯ ಓಡುವುದಕ್ಕಿಂತ ಜಾಸ್ತಿ ಓಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಎನ್ನುವಂಥದ್ದು. ಹಾಗೆ ಇಲ್ಲಿ ತ್ವರಿತ ಮತ್ತು ಹೆಚ್ಚು ಎನ್ನುವಂಥ ಒಂದು ಉದಾಹರಣೆಗಳನ್ನು ನಾವು ದ್ವಿರುಕ್ತಿಗಳಲ್ಲಿ ಯಾವ ಶಬ್ದಗಳನ್ನು ಬಳಸ್ತೀವಿ ಎನ್ನುವಂಥದ್ದು ಉದಾಹರಣೆಗಳ ಸಮೇತ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಇನ್ನು ಈ ದ್ವಿರುಕ್ತಿಗಳು ಒಂದೇ ರೀತಿಯಾಗಿ ಬಳಕೆ ಆಗೋದಿಲ್ಲ. ಎಲ್ಲ ಒಂದು ಕಾರ್ಯಗಳಲ್ಲಿಯೂ ಕೂಡ, ಎಲ್ಲ ಭಾವನೆಗಳಲ್ಲೂ ಕೂಡ ಅರ್ಥವಾಗುವಂಥವುಗಳು ಈ ದ್ವಿರುಕ್ತಿಗಳು ಬಳಕೆ ಆಗ್ತಾ ಇರ್ತವೆ. ಈ ದ್ವಿರುಕ್ತಿಗಳು ಸಾಮಾನ್ಯವಾಗಿ ಉತ್ಸಾಹ, ಸಂತೋಷವಾದಾಗೂ ಕೂಡ ನಾವು ದ್ವಿರುಕ್ತಿಗಳನ್ನು ಬಳಸ್ತೀವಿ. ಅಧಿಕ್ಯ, ಹೆಚ್ಚಳವಾದಂತಹ ಸಂದರ್ಭದಲ್ಲಿಯೂ ಕೂಡ ದ್ವಿರುಕ್ತಿಗಳನ್ನು ಬಳಸ್ತೀವಿ. ಆದರೆ ಇಲ್ಲಿ ಪ್ರತಿಯೊಂದು ಎನ್ನುವಂತಹ ಒಂದು ಅರ್ಥದಲ್ಲಿ ನಾವು ಈ ಒಂದು ದ್ವಿರುಕ್ತಿಗಳನ್ನು ಬಳಸುವಂಥದ್ದು ನೋಡ್ತೀವಿ. ಅಂದರೆ ಪ್ರತಿಯೊಂದು ಮಾತುಗಳಲ್ಲಿಯೂ, ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ಇಲ್ಲಿ ದ್ವಿರುಕ್ತಿಗಳು ಬಳಕೆಯಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ, ನಾವು ದಿನನಿತ್ಯ ಬಳಸುವಂತಹ ಅನೇಕ ಪದಗಳಲ್ಲಿ ನಾವು ದ್ವಿರುಕ್ತಿಗಳನ್ನು ಬಳಸ್ತಾ ಇರ್ತೀವಿ. ಆದರೆ ನಮ್ಮ ಕಲ್ಪನೆಯೇ ಇರೋದಿಲ್ಲ, ಬಳಸ್ತೀವಿ ಎನ್ನುವಂಥದ್ದು ಕಲ್ಪನೆ ಇರೋದಿಲ್ಲ. ಆದರೆ ಬಳಸ್ತಾ ಹೋಗ್ತೀವಿ. ಯಾಕೆ ಬಳಸ್ತೀವಿ ಅಂದರೆ ಭಾಷೆ ಪರಿಣಾಮಕಾರಿಯಾಗೋದಕ್ಕೋಸ್ಕರ, ಅಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ, ಅಥವಾ ಇನ್ನೊಬ್ಬರು ಅದನ್ನು ಕೇಳೋದಕ್ಕೋಸ್ಕರ, ಮನಸ್ಸಿನ ಮೇಲೆ ಪರಿಣಾಮ ಬೀರೋದಕ್ಕೋಸ್ಕರ ನಾವು ದ್ವಿರುಕ್ತಿಗಳನ್ನು ಬಳಸ್ತಾ ಹೋಗ್ತಾ ಇದ್ದೀವಿ. ಈಗ ನೋಡಿ, ಕೋಪ ಬಂದಾಗೂ ಕೂಡ ನಾವು ದ್ವಿರುಕ್ತಿಗಳನ್ನು ಬಳಸ್ತೀವಿ. ಇನ್ನು ಸಂಭ್ರಮಾಚರಣೆಗಳಲ್ಲೂ ಕೂಡ ದ್ವಿರುಕ್ತಿಗಳನ್ನು ಬಳಸ್ತೀವಿ. ಆಶ್ಚರ್ಯವಾದಂತಹ ಸಂದರ್ಭದಲ್ಲಿ ಕೂಡ ದ್ವಿರುಕ್ತಿಗಳನ್ನು ಬಳಸ್ತೀವಿ. ಇನ್ನು ಆಕ್ಷೇಪ ಮಾಡುವಂತಹ ಸಂದರ್ಭದಲ್ಲಿ, ಹರ್ಷೋದ್ಗಾರಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ, ಒಪ್ಪಿಗೆ, ಸಹಮತ, ಸಮ್ಮತಿ ಸೂಚಿಸುವಂತಹ ಸಂದರ್ಭಗಳಲ್ಲಿ, ಇನ್ನು ಅವಸರ ಅಥವಾ ವೇಗ ಅಥವಾ ತ್ವರಿತ ಎನ್ನುವಂತಹ ಸಂದರ್ಭಗಳಲ್ಲೂ ಕೂಡ ನಾವು ದ್ವಿರುಕ್ತಿಗಳನ್ನು ಬಳಸ್ತೀವಿ. ಹೀಗೆ ಇವುಗಳ
ಒಂದು ಅನುಕ್ರಮಗಳ ಆಧಾರ ಅನೇಕ ವಸ್ತುಗಳಲ್ಲಿ ಒಂದನ್ನೇ ಗುರುತಿಸಿ ಹೇಳುವಾಗ ಈ ದ್ವಿರುಕ್ತಿಗಳನ್ನು ಬಳಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇರುವಾಗ ಕೂಡ ನಾವು ಅಲ್ಲಿ ಮಧ್ಯೆ ಮಧ್ಯೆ ಭಾಷೆ ಪರಿಣಾಮಕಾರಿಯಾಗೋದಕ್ಕೋಸ್ಕರ ದ್ವಿರುಕ್ತಿಗಳನ್ನು ಬಳಸುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಇವುಗಳನ್ನು ಸಾಮಾನ್ಯವಾಗಿ ಬಳಸುವಂಥದ್ದು ರೂಢಿಯಲ್ಲಿ ಇರುವಂಥದ್ದು ದ್ವಿರುಕ್ತಿಗಳು. ಇವುಗಳನ್ನು ನಾವು ಒಂದೊಂದಾಗಿ ಉದಾಹರಣೆ ಸಮೇತ ನೋಡೋದಾದರೆ, ಉತ್ಸಾಹವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಉತ್ಸಾಹವಾದಂತಹ ಸಂದರ್ಭದಲ್ಲಿ ನಾವು ಬಳಸುವಂಥದ್ದು ಯಾವ ರೀತಿ ಬಳಸ್ತೀವಿ ಅನ್ನುವಂಥ ಕೆಲವೊಂದು ಉದಾಹರಣೆಗಳನ್ನು ನೋಡಿ. ಹೌದು ನಾನೇ ಗೆದ್ದೆ, ಯಾರಾದರೂ ಏನಾದರೂ ಹೇಳ್ತಾ ಇರುವಾಗ ಅಥವಾ ನಾವು ಕೇಳ್ತಾ ಇರುವಾಗ ಅವಾಗ ಉತ್ಸಾಹವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಇಲ್ಲಿ ಹೌದು ನಾನೇ ಗೆದ್ದೆ. ನೋಡಿ, ಇಲ್ಲಿ ಉದ್ಗಾರವಾಚಕನ ಇದೆ, ಆನಂತರ ಜೊತೆಗೆ ಉತ್ಸಾಹವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ನಾವು ನೋಡ್ತೀವಿ. ನಿಲ್ಲೋ ನಾನು ಬರುತ್ತೇನೆ. ಯಾರೋ ಒಬ್ಬರು ಮುಂದೆ ಬೇಗ ಹೋಗ್ತಿರ್ತಾರೆ, ಅವಾಗ ಅವ್ರಿಗೆ ನಿಲ್ಲೋ ಅಂತ ಹೇಳಿದರೆ ಅಷ್ಟು ಭಾಷೆ ಪರಿಣಾಮಕಾರಿಯಾಗೋದಿಲ್ಲ, ಇಫೆಕ್ಟಿವ್ ಆಗೋದಿಲ್ಲ. ಅದಕ್ಕೆ ನಿಲ್ಲೋ ಎನ್ನುವಂಥದ್ದು ನಾನು ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ದ್ವಿರುಕ್ತಿಗಳನ್ನು ನಾವು ಬಳಸ್ತೀವಿ. ಇನ್ನು ಈಗೋ ನಾನು ಬಂದೆ ಅಂತ ಹೇಳ್ತಾರೆ. ನೋಡಿ, ಉತ್ಸಾಹವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಎಲ್ಲಿರ್ತಾರೋ ಎಲ್ಲಿಲ್ಲೋ, ಹೇಗಿರೋದಿಲ್ಲ ಗೊತ್ತಿಲ್ಲ, ಆದರೂ ಕೂಡ ಈಗೋ ನಾನು ಬಂದೆ ಅನ್ನುವಂಥದ್ದು ಉತ್ಸಾಹದಿಂದ ಹೇಳುವಂಥದ್ದು ಕೂಡ ಈ ದ್ವಿರುಕ್ತಿಗಳಲ್ಲಿ ನಾವು ಕಂಡು ಬರ್ತಾ ಇದ್ದೀವಿ. ಬರೀ ಒಂದು ಅಕ್ಷರ ಅಲ್ಲ, ಬರೀ ಒಂದು ಶಬ್ದ ಅಲ್ಲ, ಒಂದು ವಾಕ್ಯದಲ್ಲಿಯೂ ಕೂಡ ನಾವು ದ್ವಿರುಕ್ತಿಗಳನ್ನು ಬಳಸಬಹುದು ಎನ್ನುವಂಥದ್ದು. ಈಗ ನಾವು ನೋಡ್ತೀವಿ, ಈಗ ನಾನು ಬಂದೆ ಎರಡೆರಡು ಶಬ್ದಗಳು ಇಲ್ಲಿ 2 ಸಲ ಬಳಕೆಯಾಗಿರೋದನ್ನು ನೀವು ಗಮನಿಸ್ತಾ ಹೋಗಿ ಎನ್ನುವಂಥದ್ದು. ಇನ್ನು ಎರಡನೇ ಉದಾಹರಣೆಯನ್ನು ನೋಡೋದಾದ್ರೆ, ಹೆಚ್ಚು ಅಧಿಕ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ, ಹೆಚ್ಚಳವನ್ನು ಹೇಳುವಂಥ ಸಂದರ್ಭದಲ್ಲಿ ದ್ವಿರುಕ್ತಿಗಳು ಯಾವ ರೀತಿಯಾಗಿ ಬಳಕೆಯಾಗ್ತವೆ ಅನ್ನುವಂಥದ್ದು. ದೊಡ್ಡ ಕಾಯಿಗಳು ಬಿಟ್ಟಿವೆ. ನೋಡಿ, ಮರದಲ್ಲಿ ದೊಡ್ಡ ಕಾಯಿಗಳು ಬಿಟ್ಟಿವೆ ಅಂತ ಹೇಳ್ತಾರೆ. ಬರೀ ದೊಡ್ಡ ಕಾಯಿಗಳು ಬಿಟ್ಟಿವೆ ಅಂದ್ರೂ ಅರ್ಥ ಒಂದೇ, ಆದರೆ ಅದಷ್ಟು ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಅದಕ್ಕೆ ಪರಿಣಾಮಕಾರಿಯಾಗಬೇಕು, ಜೊತೆಗೆ ಏನಾಗಿರಬೇಕು, ಆ ಭಾವನೆಗಳ ಅಭಿವ್ಯಕ್ತಿ ಕೂಡ ಭಾಷೆಯಲ್ಲಿ ಇರಬೇಕು. ಆ ಭಾವನೆಗಳ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ, ಹೆಚ್ಚುಗಾರಿಕೆಯನ್ನು ಹೇಳೋದಕ್ಕೋಸ್ಕರ ಇಲ್ಲಿ ದೊಡ್ಡ ಕಾಯಿಗಳು ಬಿಟ್ಟಿವೆ ಅನ್ನುವಂತಹ ಶಬ್ದ ಪ್ರಯೋಗ ಮಾಡಿರೋದನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಹಾಗೆ ಹೆಚ್ಚು ಜನರು ಸೇರಬೇಕು. ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದರೆ ಜನ ಇದ್ದರೆ ಅದಕ್ಕೆ ಮೆರಗು ಬರ್ತಾ ಇದೆ, ಜನನೇ ಇಲ್ಲ ಅಂತಂದರೆ ಅಲ್ಲಿ ಮೆರಗು ಇರೋದಿಲ್ಲ. ಅದಕ್ಕೆ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕಾರ್ಯಕರ್ತರು ಹೇಳ್ತಾರೆ, ನೀವೆಲ್ಲ ಹೆಚ್ಚು ಜನರು ಸೇರಿದರೆ ಮಾತ್ರ ನಮಗೆ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಶೋಭೆ ಬರ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಿರ್ತಾರೆ. ಅದಕ್ಕೆ ಹೆಚ್ಚು ಎನ್ನುವಂಥದ್ದು ಅಧಿಕ್ಯವನ್ನು ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎನ್ನುವಂಥದ್ದು. ಇನ್ನು ಮೂರನೆಯ ಉದಾಹರಣೆಯನ್ನು ನೋಡೋದಾದರೆ, ಪ್ರತಿಯೊಂದು ಎನ್ನುವಂತಹ ಎಂಬರ್ಥದಲ್ಲಿ ಇಲ್ಲಿ ನಾವು ನೋಡ್ತೀವಿ, ಮನೆಗಳನ್ನು ತಿರುಗಿ ಇಲ್ಲಿ ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಮನೆಗಳನ್ನು ಹೇಳುವಂಥದ್ದು, ಎಲ್ಲ ಮನೆಗಳನ್ನು ಎನ್ನುವಂಥದ್ದು ಕೂಡ ಇಲ್ಲಿ ಅರ್ಥ ಆಗ್ತಾ ಇದೆ. ಪ್ರತಿಯೊಂದು ಮನೇನೂ, ಒಂದು ಮನೇನೂ ಬಿಡ್ಲಾರ್ದನೆ ಭಿಕ್ಷೆ ಬೇಡಿದ್ರು ಎನ್ನುವಂಥ ಅರ್ಥ ಕೂಡ ಇದರಲ್ಲಿ ಪ್ರಸ್ತುತವಾಗುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಕೇರಿಗಳನ್ನು ಅಲೆದರು. ನೋಡಿ, ಯಾವುದೇ ಕಾರ್ಯಕ್ಕೋಸ್ಕರ ಅಥವಾ ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತಗೋಸ್ಕರ ಇರ್ಬೋದು, ಅಥವಾ
ಚುನಾವಣೆಗಳಲ್ಲಿ ಇರ್ಬೋದು, ಮತಗಳಿಗೋಸ್ಕರ ಇರ್ಬೋದು. ಆವಾಗ ಕಾಣಲಾರದ ಕೇರಿಗಳು ಕೂಡ ಕಂಡು ಬರುತ್ತವೆ. ಕೇರಿ ಅಂದರೆ ಓಣಿಗಳು, ಕೇರಿ ಅಂತಂದರೆ ಓಣಿಗಳು ಅಂತ ಹೇಳ್ತೀವಿ. ಹಾಗೆ ಕೇರಿಗಳನ್ನು ಅಲೆದನು ಅಂತ ಹೇಳ್ತೀವಿ. ಇನ್ನು ಊರೂರು ತಿರುಗಿ ಬೆಸತ್ತರು ನೋಡಿ, ಊರು ತಿರುಗಿ, ಊರು ಊರು ಊರೂರು ಆಗುತ್ತೆ. ಇದರ ವಿಗ್ರಹ ರೂಪ ಊರು ಊರು ಎನ್ನುವಂಥದ್ದು. ಊರೂರು ತಿರುಗಿ ಬೇಸತ್ತನು ಎನ್ನುವಂಥದ್ದು. ಒಂದು ಊರಿನಿಂದ ಇನ್ನೊಂದು ಊರಿಗೆ ತಿರುಗಿ ಅವನಿಗೆ ಸಾಕಾಗಿದೆ, ಅದಕ್ಕೆ ಅವನು ಬೇಸತ್ತನು ಎನ್ನುವಂಥ ಹೇಳುವಂಥ ಸಂದರ್ಭ ಈ ಮೂರನೆಯ ಒಂದು ಉದಾಹರಣೆಯಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಎನ್ನುವಂಥದ್ದು. ಇನ್ನು ನಾಲ್ಕನೇ ಉದಾಹರಣೆ ತೆಗೆದುಕೊಂಡಾಗ ಕೋಪ ಎಂಬರ್ಥದಲ್ಲಿ ಈ ದ್ವಿರುಕ್ತಿಗಳು ಬಳಕೆ ಆಗ್ತಿರ್ತವೆ ನೋಡಿ. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ದ್ವಿರುಕ್ತಿಗಳನ್ನು ಬಳಸ್ತಿರ್ತೀವಿ. ಆದರೆ ಬಳಸತಕ್ಕಂತಹ ವ್ಯಕ್ತಿಗಳು ಭಾಷೆ ಪರಿಣಾಮಕಾರಿಯಾಗೋದಕ್ಕೋಸ್ಕರ ಬಳಸ್ತಿರ್ತಾರೆ. ಎಲ್ಲರೂ ಬಳಸ್ತಿರ್ತಾರೆ, ಆದರೆ ಬಳಸುವಾಗ ಅವುಗಳ ಬಗ್ಗೆ ನಮಗೆ ಇದು ದ್ವಿರುಕ್ತಿ ಎನ್ನುವಂಥ ಪರಿಕಲ್ಪನೆ ಇರೋದಿಲ್ಲ ಎನ್ನುವಂಥದ್ದು. ಮಕ್ಕಳೇ, ನೀವು ದಿನಾಲೂ ಬಳಸ್ತಿರ್ತೀರಾ, ದಿನಾಲೂ ಆ ಮಾತನಾಡುವಂಥ ಸಂದರ್ಭದಲ್ಲಿ ಬಳಸ್ತಿರ್ತೀರಾ. ಆದರೆ ಇದೇ ದ್ವಿರುಕ್ತಿ, ಇದೇ ಅನುಕರಣವ್ಯಯ, ಇದೇ ಜೋಡು ನುಡಿ ಅನ್ನೋದು ನಿಮ್ಮ ಪರಿಕಲ್ಪನೆಯಲ್ಲಿ ಇರೋದಿಲ್ಲ. ಅದಕ್ಕೆ ಈಗ ನಾವು ಒಂದೊಂದು ಸಂದರ್ಭದಲ್ಲಿ ಹೆಂಗೆ ಯಾವ ರೀತಿ ಬಳಸ್ತೀರಿ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ಕೋಪದ ಸಂದರ್ಭದಲ್ಲೂ ಕೂಡ ನೀವು ದ್ವಿರುಕ್ತಿಗಳನ್ನು ಬಳಸ್ತಾ ಇರ್ತೀರಿ. ಹೇಗೆ ಅಂತಂದರೆ ಇಲ್ಲಿ ನೋಡಿ, ಎಲ್ಲೆಲ್ಲ ಮೂರ್ಖ, ನಿಲ್ಲೋ ಬಂದೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಿಲ್ಲೋ ಮೂರ್ಖ, ದಡ್ಡ ಅಂತ ಹೇಳ್ತಾರೆ. ಪೆದ್ದ ಎನ್ನುವಂಥ ಅರ್ಥ ಕೂಡ ಇರ್ತದೆ. ನಿಲ್ಲೋ ತಡಿ ಅನ್ನುವಂಥ ಮಾತು ಕೂಡ ಹೇಳುವಂಥ ಸಂದರ್ಭದಲ್ಲಿ ಇಲ್ಲಿ ಬಳಕೆ. ಕೋಪ ಬಂದಿರುತ್ತೆ ಯಾರ್ದೋ ಸಲುವಾಗಿ, ಅವ್ರು ಓಡ್ತಿರ್ತಾರೆ ಮುಂದೆ, ಇವ್ರು ಹಿಂದೆ ಹೋಗ್ತಿರ್ತಾರೆ. ಅವ್ರಿಗೆ ಮೂರ್ಖ, ಅವ್ರು ಎಷ್ಟು ಜಾಣರಿದ್ರೂ ಕೂಡ, ಅವ್ರು ಬುದ್ಧಿವಂತರಿದ್ರೂ ಕೂಡ ಇವ್ರಿಗೆ ಕೋಪ ಬಂದಾಗ ಅವರನ್ನು ದಡ್ಡ, ಮೂರ್ಖ, ಪೆದ್ದ ಅಂತ ಕರೀತಿರ್ತಾರೆ. ನಿಲ್ಲೋ ಮಾಡ್ತೀನಿ ತಡಿ ನಿನ್ನೆ, ಹೀಗೆಲ್ಲ ವಾಕ್ಯಗಳಲ್ಲಿ ಬಳಸ್ತಿರ್ತಾರೆ. ಇನ್ನು ಎಲ್ಲೆಲ್ಲ ನಿನ್ನನ್ನು ಕೊಲ್ಲದೆ ಬಿಡುವೆನೆ ನೋಡಿ. ನಾವು ಸಿಟ್ಟಿನಲ್ಲಿ ಏನೇನು ಮಾತಾಡ್ತೀವೋ ಗೊತ್ತಿರಲ್ಲ. ಅದಕ್ಕೆ ಹೇಳ್ತಾರೆ, ಸಿಟ್ಟಿನಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಾರದು ಅಂತ ಹೇಳ್ತಾರೆ. ಸಿಟ್ಟಲ್ಲಿ ನಾವು ಏನೇನು ಮಾಡ್ತೀವೋ ಹೇಗೆ ಮಾಡ್ತೀವೋ ಗೊತ್ತಿರಲ್ಲ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿರುತ್ತೆ. ಅದಕ್ಕೆ ನಾವು ಮಾತನಾಡಬೇಕಾದರೆ ವಿಚಾರ ಮಾಡಿ ಮಾತನಾಡಬೇಕು ಹೇಳ್ತಾರೆ. ಅದಕ್ಕೆ ಮಾತುಗಳಲ್ಲಿ ಎರಡು ಪ್ರಕಾರ, ಮನುಷ್ಯ ಮಾತನಾಡಬೇಕಾದ್ರೆ ಎರಡು ರೀತಿಯಲ್ಲಿ ಮಾತನಾಡ್ತಾ ಇರ್ತಾನೆ ಅಂತ. ಕೆಲವೊಂದು ವ್ಯಕ್ತಿಗಳು ವಿಚಾರ ಮಾಡಿ ಮಾತನಾಡುತ್ತಾರೆ, ಕೆಲವೊಂದು ವ್ಯಕ್ತಿಗಳು ವಿಚಾರ ಮಾಡಿ ಮಾತನಾಡುತ್ತಾರೆ, ಇನ್ನು ಕೆಲವರು ಮಾತನಾಡಿದ ಮೇಲೆ ವಿಚಾರ ಮಾಡುತ್ತಾರೆ ನೋಡಿ. ಎಷ್ಟು ವ್ಯತ್ಯಾಸ ನೋಡ್ತೀವಿ. ಅದಕ್ಕೆ ಕೋಪದಲ್ಲಿ ಏನು ಮಾತಾಡ್ತೀವಿ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನನ್ನು ಕೊಲ್ಲದೆ ಬಿಡುವೆನೆ, ನಿನ್ನನ್ನು ಮಾಡ್ತೀನಿ ತಡಿ ಅಂತ ಹೇಳ್ತಿರ್ತಾರೆ. ನಿನ್ನನ್ನು ಕೊಂದೇ ಬಿಡ್ತೀನಿ, ಏಕ್ ಮಾರ್ ದೋ ತುಕಡ ಅಂತ ಹೇಳ್ತಿರ್ತಾರೆ. ಹೀಗೆಲ್ಲ ಬಳಸ್ತಕ್ಕಂಥದ್ದನ್ನು ನಾವು ಕೋಪದಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಇನ್ನು ಮುಂದೆ ನೋಡಿ, ಕಳ್ಳ ನಿನಗಿದೆ ಶಿಕ್ಷೆ ಹೇಳ್ತಾರೆ. ಕಳ್ಳ ಏನಾದರೂ ತುಂಟಾಟ ತಪ್ಪುಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಹೇಳ್ತೀವಿ, ಇವತ್ತು ನಿನಗದ ಶಿಕ್ಷೆ, ಇವತ್ತು ನಿನಗಿದೆ ಏನು ಅಂತಂದರೆ ಶಾಸ್ತಿ ಅನ್ನುವಂಥದ್ದು. ಶಾಸ್ತಿ ಅಂದರೂ ಕೂಡ ಶಿಕ್ಷೆ ಅಂತ ಹೇಳ್ತಾರೆ. ನಿನಗೆಲ್ಲ ಇವತ್ತು ಶಿಕ್ಷೆ ಕೊಡ್ತಾರೆ, ಪನಿಷ್ಮೆಂಟ್ ಆಗತ್ತೆ ನಿಂದ್ರು ಅಂಥೇಳಿ ಇವತ್ತು ನಿನಗೆ ಮಸ್ತಗ ಬೇಷಗ ಶಿಕ್ಷೆ ಆಗ್ತಾ ಇದೆ, ಶಾಸ್ತಿ ಆಗ್ತಿದೆ, ಕಳ್ಳ ಅಂತ ಹೇಳುವಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಈ ದ್ವಿರುಕ್ತಿಗಳನ್ನು ಬಳಸ್ತಕ್ಕಂಥದ್ದನ್ನು
ಗಮನಿಸ್ತಾ ಹೋಗಬೇಕು. ಇನ್ನು ಮುಂದಿನ ಅಂಶದಲ್ಲಿ ನಾವು ನೋಡೋದಾದರೆ, ಸಂಭ್ರಮಾಚರಣೆಗಳಲ್ಲೂ ಕೂಡ ಈ ದುರ್ಯುಕ್ತಿಗಳನ್ನು ನಾವು ಬಳಸ್ತಾ ಇದ್ದೀವಿ. ಸಂಭ್ರಮಾಚರಣೆಗಳಲ್ಲಿ ಯಾವ ರೀತಿ ಬಳಸ್ತೀವಿ ಅಂತಂದರೆ, ಅಗೋ ಅಗೋ ಎಷ್ಟು ಚೆನ್ನಾಗಿದೆ ನಾವು ಹೇಳ್ತೀವಿ. ಎಲ್ಲೇ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಅದನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ, ಇಂಥ ಒಂದು ಸ್ಥಳ ಎಲ್ಲೂ ಇಲ್ಲ, ಹೋಗೋ ನೋಡಲ್ಲೇ ಅದು ಎಷ್ಟು ಚೆನ್ನಾಗಿದೆ, ಇದು ಎಷ್ಟು ಚೆನ್ನಾಗಿದೆ ಅನ್ನುವಂತಹ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ, ಚೆನ್ನಾಗಿದೆ ಎನ್ನುವಂಥದ್ದು, ಸುಂದರವಾಗಿದೆ ಎನ್ನುವಂಥ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ಶಬ್ದ ಅಗೋ ಅಗೋ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇರ್ತೀವಿ. ಇಲ್ಲಿ ಕೆಲವೊಂದು ಸಲ ರಮಣೀಯವಾದಂಥ ಸ್ಥಳಗಳನ್ನು ನೋಡಿದಾಗ ಓ ಓ ಅನ್ನುವಂಥದ್ದು ಶಬ್ದವನ್ನು ಕೂಡ ನಾವು ಬಳಸ್ತೀವಿ. ಶಬ್ದಗಳಲ್ಲಿ ಮಾತುಗಳಲ್ಲಿ ಹೇಳಲಾರ್ದಕ್ಕಂಥದ್ದನ್ನು ಕೂಡ ಸಂಭ್ರಮದಲ್ಲಿ ಹೇಗೆ ಓ ಎನ್ನುವಂತಹ ರೀತಿಯಲ್ಲಿ ಕೂಡ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎನ್ನುವಂಥದ್ದು. ಈಗ ಕೆಲವೊಂದು ಮಕ್ಕಳು ಜೋಗ ಜಲಪಾತಗಳಿಗೆ ಹೋಗ್ತಾರೆ, ಅಲ್ಲಿ ನೀರು ಬೀಳೋದನ್ನು ನೋಡ್ತಿರ್ತಾರೆ. ಆ ನೀರು ಬೀಳೋದನ್ನು ನೋಡಿ ತುಂಬ ಖುಷಿ ಆಗ್ತಾ ಇರ್ತಾರೆ, ತುಂಬ ಸಂತೋಷ ಆಗ್ತಿರುತ್ತೆ. ಹಾಗೆ ಒಂದೇ ರೀತಿ ಜಿಗಿದು ಪುಟ್ಟದೇಳತಕ್ಕಂತಹ ಒಂದು ಸಂಭ್ರಮಾಚರಣೆಯಲ್ಲಿ ಹೇಳ್ತಾ ಇರ್ತಾರೆ ಓ ಓ ಎನ್ನುವಂತಹ ಶಬ್ದ ಅಲ್ಲಿ ಬಳಸುವಂಥದ್ದು ನಾವು ನೋಡ್ತೀವಿ ಎನ್ನುವಂಥದ್ದು. ಇನ್ನು ಯಾರಾದರೂ ಮನೆಗೆ ನೆಂಟರಿಷ್ಟರು ಬಂದರೆ, ಅತಿಥಿಗಳು ಬಂದರೆ ತುಂಬ ಸಂಭ್ರಮ ಆಗಿರುತ್ತೆ. ಆ ಸಂಭ್ರಮದಲ್ಲಿ ಬನ್ನಿ ಅನ್ನೋದಿಲ್ಲ, ನಾವು ಹೇಗೆ ಬಳಸ್ತೀವಿ, ಬನ್ನಿ ಬನ್ನಿ ಕೂತುಕೊಳ್ಳಿ ಅಂತ ಹೇಳ್ತೀವಿ. ಬರೀ ಬನ್ನಿ ಅಂದರೆ ಏಕವಚನ ಅನಿಸುತ್ತೆ, ಅಥವಾ ಅಲ್ಲಿ ಭಾಷೆ ಪರಿಣಾಮಕಾರಿ ಆಗೋದಿಲ್ಲ. ಅಲ್ಲಿ ನಾವು ಗೌರವಪೂರ್ವಕವಾಗಿ ಭಾಷೆ ಪರಿಣಾಮಕಾರಿಯಾಗೋದಕ್ಕೋಸ್ಕರ ಅಥವಾ ಕೇಳುಗರ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗೋದಕ್ಕೋಸ್ಕರ ಇರ್ಬೋದು, ಇಲ್ಲವೇ ಭಾವನೆಗಳ ಒಂದು ಅಭಿವ್ಯಕ್ತಿ ಇರ್ಬೋದು. ಆ ಸಂಭ್ರಮಾಚರಣೆಯಲ್ಲಿ ನಾವು ಹೇಳ್ತೀವಿ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎನ್ನುವಂಥದ್ದು. ಈ ನೆಂಟರು ಬಂದಾಗ, ಅತಿಥಿಗಳು ಬಂದಾಗ ಹೇಳುವಂತಹ ಶಬ್ದ ಈ ಸಂಭ್ರಮಾಚರಣೆಯಲ್ಲಿ ದ್ವಿರುಕ್ತಿಗಳನ್ನು ನಾವು ಬಳಸ್ತಾ ಹೋಗ್ತೇವೆ. ಇನ್ನು ಹತ್ತಿರ ಬಾ ಹತ್ತಿರ ಬಾ ಎನ್ನುವಂಥದ್ದು. ಈಗ ಯಾವುದೇ ಒಂದು ಮನರಂಜನೆ ಕಾರ್ಯಕ್ರಮ ನೋಡ್ಲಿಕ್ಕೆ ಹೋಗಿರ್ತೀವಿ, ತುಂಬ ಖುಷಿಯಾಗಿರುತ್ತೆ. ಆದರೆ ಖುಷಿಯನ್ನು ಒಬ್ಬರೇ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿರೋದನ್ನು ನಾವೇನು ಮಾಡ್ತೀವಿ ಅಂತಂದರೆ ಆ ಬಡಿದು ಬಡಿದು ನಗ್ತಕ್ಕಂಥದ್ದು, ಬಡಿದು ಬಡಿದು ಸಂಭ್ರಮವನ್ನು ಆಚರಿಸ್ತಕ್ಕಂಥದ್ದು ಅಲ್ಲಿ ಮುಂದೆ ನಡೆದಿರುತ್ತೆ. ಒಂದು ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಅಥವಾ ಹಾಸ್ಯದ ಮನರಂಜನೆ ಇರ್ಬೋದು, ಹಾಸ್ಯ ಚಟಾಕಿ ಇರ್ಬೋದು. ಇವುಗಳನ್ನೆಲ್ಲ ಕೇಳ್ತಾ ನೋಡ್ತಾ ಹೋದಾಗ ನಮ್ಮಲ್ಲಿ ಸಂಭ್ರಮಾಚರಣೆ ಶುರುವಾಗಿರುತ್ತೆ. ಆವಾಗ ಪಕ್ಕದಲ್ಲಿ ಯಾರಾದರೂ ಇದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ, ನಮಗೆ ಸಪೋರ್ಟ್ ಮಾಡಿದಾಗ ಆಗ್ತಾ ಇರುತ್ತೆ. ಸ್ವಲ್ಪ ನಮಗೆ ದೂರತೆಯ ಕೂತಿದ್ರೆ ಅವ್ರನ್ನ ಕರಿತಿರ್ತೀವಿ, ಹತ್ತಿರ ಬಾ ಹತ್ತಿರ ಬಾ ಅಂದರೆ ಒಬ್ರಿಗೊಬ್ಬರು ಅವಿತ್ಕೊಂಡು ಕುತ್ಕೊಂಡಿರ್ತಕ್ಕಂಥದ್ದು ನಾವು ಸಂಭ್ರಮಾಚರಣೆಯಲ್ಲಿ ನೋಡ್ತೀವಿ. ಅದಕ್ಕೆ ಹೇಳ್ತಾರೆ ಬೇಕಾಗಿದ್ದರೆ ತೊಡೆ ಮೇಲಾದರೂ ಕೂಡಿಸ್ಕೊಳ್ತಾರೆ ಅಂತ, ಬೇಡವಾಗಿದ್ದರೆ ಮಾರು ದೂರ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಸಂಭ್ರಮಾಚರಣೆಯಲ್ಲಿ ಬೇಕಾಗಿದ್ದರೆ ಸಂಭ್ರಮ ಮಾಡ್ತಿರ್ತೀವಿ. ಅದಕ್ಕೆ ಹತ್ತಿರ ಬಾ ಅಂತ ಹಾಗೆ ಹತ್ತಿ ಕುತ್ಕೊಂಡಿರ್ತಕ್ಕಂಥದ್ದು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆವಾಗ ದ್ವಿರುಕ್ತಿಗಳನ್ನು ಬಳಸ್ತಾ ಇರೋದನ್ನು ಗಮನಿಸಬೇಕು. ಇನ್ನು 4ನೇದರಲ್ಲಿ ನೋಡಿ, ಮೇಲೆ ಕೂಡಿರಿ ಅಂತ ಹೇಳ್ತೀವಿ. ಹೇಳಿ, ನಮ್ಮ ಮನೆಗೆ ಯಾರೋ ಅತಿಥಿಗಳು, ನೆಂಟರು, ಗೆಸ್ಟರು ಬಂದಿರ್ತಾರೆ. ಬಂದಾಗ ಅಲ್ಲಿ ಕೂತ್ಕೊಡ್ತಾರೆ. ಕೆಳಗಡೆ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಆ ಜಗಲಿಯ ಮೇಲೆ, ಕಟ್ಟೆಯ ಮೇಲೆ ಅಂತ ಹೇಳ್ತೀವಿ. ಕಟ್ಟೆ ಮೇಲೆ ಬಂದು ಕೂತ್ಕೊಂಡಿರ್ತಾರೆ, ಜಗಲಿ ಮೇಲೆ ಕೂತ್ಕೊಂಡಿರ್ತಾರೆ. ಆವಾಗ ನಾವು ಹೇಳ್ತೀವಿ ಅವರಿಗೆ ಏನು ಅಂತಂದರೆ, ಮೇಲೆ ಅಲ್ಲಿ ಚೇರ್ ಇರುತ್ತೆ, ಅಥವಾ ಕಾಟ್ ಇರುತ್ತೆ, ಅಥವಾ ದಿವಾನ್ ಇರುತ್ತೆ, ಅಥವಾ ಸೋಫಾಗಳೇ ಇರ್ತವೆ. ಆದರೆ ಮೇಲ್ಕೂಡಿ ಅಂತ ಹೇಳಲ್ಲ ನಾವು. ಮೇಲ್ಕೂಡಿ ಅಂದರೆ ಸುಮ್ಮನೆ ನಿಮಿತ್ತವಾಗಿ ಮಾತನಾಡಿದಂತಹ ರೀತಿ ಆಗ್ತಾ ಇದೆ. ಸಂತೋಷದಿಂದ ನಾವು ಮೇಲ್ಕೂಡಿ ಅಂತ ಹೇಳಿದಾಗ ಒಂದೇ ಸಲ ಬಳಸೋದಿಲ್ಲ. ಅವುಗಳನ್ನೇನು ಮಾಡ್ತೀವಿ ಅಂತಂದರೆ 2 ಸಲ ಬಳಸಿದಾಗ ಮಾತ್ರ ಅಲ್ಲಿ ಪರಿಣಾಮಕಾರಿ ಆಗ್ತದೆ. ಮೇಲ್ಕೂಡ್ರಿ ಅಂತ ಹೇಳ್ತಾರೆ.
ಪಾಪ ಅವರು ಕೇಳಿದವರು ಏನೋ ಹೇಳ್ತಾರೆ ಅಂತಂದರೆ ಎರಡೆರಡು ಸಲ ಹೇಳಿದ್ಮೇಲೆ ಅವ್ರಿಗೆ ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮ ಆಗುತ್ತೆ. ಪಾಪ ಇಷ್ಟೊಂದು ಹೇಳ್ತಾರೆ ಅಂತ ಕೂತ್ಕೊಳ್ಳಿಕ್ಕೆ ಅಣಿ ಆಗ್ತಿರ್ತಾರೆ. ಹಾಗೆ ಈ ಸಂಭ್ರಮಾಚರಣೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ದ್ವಿರುಕ್ತಿಗಳನ್ನು ಬಳಸ್ತಕ್ಕಂಥದ್ದು, ಅವು ನಮ್ಗೆ ಗೊತ್ತಿಲ್ಲದೇ ಬಳಕೆಯಾಗ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಿರ್ತವೆ. ಹೀಗೆ ಈ ದ್ವಿರುಕ್ತಿಗಳು ಜನಸಾಮಾನ್ಯರಲ್ಲಿ, ಬರೀ ಓದುಗರಲ್ಲಿ ಅಷ್ಟೇ ಅಲ್ಲ, ಅಕ್ಷರಸ್ಥರು ಅನಕ್ಷರಸ್ಥರು ಕೂಡ, ಮಾತು ಬಲ್ಲವರೆಲ್ಲರೂ ಕೂಡ ಬಳಸ್ತಕ್ಕಂಥವುಗಳು. ಅವು ಕಷ್ಟದಲ್ಲಿ ಇರ್ಬೋದು, ಸುಖದಲ್ಲಿ ಇರ್ಬೋದು, ಹೆಚ್ಚು ಹೇಳುವಾಗ ಇರ್ಬೋದು, ಕಡಿಮೆ ಹೇಳುವಾಗ ಇರ್ಬೋದು, ಅವರೂ ಕೂಡ ದ್ವಿರುಕ್ತಿಗಳನ್ನು ಬಳಸ್ತಾರೆ ಅನ್ನುವಂಥದ್ದು. ಭಾಷೆ ಪರಿಣಾಮಕಾರಿಯಾಗೋದಕ್ಕೆ ದ್ವಿರುಕ್ತಿಗಳನ್ನು ಬಳಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಇಲ್ಲಿವರೆಗೆ ಈ 5 ಅಂಶಗಳ ಕುರಿತು ನಾವು ದ್ವಿರುಕ್ತಿಗಳನ್ನು ಬಳಸುವಂತಹ ಉದಾಹರಣೆಗಳು, ಅವುಗಳನ್ನು ಹೇಗೆ ಬಳಸ್ತೀವಿ, ಬಳಸಿದರೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇಲ್ಲಿವರೆಗೆ ಬಂದಿದ್ದೀವಿ. ಇನ್ನು ಉಳಿದವುಗಳನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ವಿವರಿಸ್ತಾ ಹೋಗೋಣ.